ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವೇ ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ನಿಮಗೆ ಮಾಡೋಕ್ಕೆ ಬರೋದಿಲ್ಲ ಅಂದರೂ ಕೂಡ ನೀವು ಎ ಐ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಇಲ್ಲಾಂದರೆ ನಿಮಗೆ ಗೊತ್ತಾಗೋದಿಲ್ಲ. ಇನ್ನು ನೀವೇನಾದ್ರು ಇಲ್ಲಿ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಯಾವ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಲ್ಲಿ ಫುಲ್ ಟೈಮ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ, ಬಟ್ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ಗೂ ಕೂಡ ಇದೊಂದು ಒಳ್ಳೆ ಅಪರ್ಚುನಿಟಿ ಆಗಿರುತ್ತೆ. ಇಲ್ಲಿ ನಾನು 2 ಕಂಪ್ನಿಗಳ ಹೈರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. 2 ಕಂಪ್ನಿಯವರು ಕೂಡ ಕಂಟೆಂಟ್ ರೈಟಿಂಗ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ನನಗೆ ಗೊತ್ತು, ನನಗೆ ಬರೋದಿಲ್ಲ ಅಂತ ನೀವು ಹೇಳ್ತಾ ಇರ್ತೀರಾ. ಬಟ್ ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ನಿಮಗೆ ಬರೋದಿಲ್ಲ, ಆ ಸ್ಕಿಲ್ಸ್ ಇಲ್ಲ ಅಂದರೂ ಕೂಡ ಎ ಐ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು ಅಂತ. ಅದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಇನ್ನು ಇಲ್ಲಿ 2 ಕಂಪ್ನಿಯವರು ಸ್ಯಾಲ್ರಿನ ಡಿಸ್ಕ್ಲೋಸ್ ಮಾಡಿಲ್ಲ. ಯಾಕಂದರೆ ಇಂಟರ್ವ್ಯೂ ಟೈಮಲ್ಲಿ ನೀವು ಇಂಟರ್ವ್ಯೂ ಎಷ್ಟು ಚೆನ್ನಾಗಿ ಮಾಡ್ತೀರಾ, ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಅಥವಾ ನಿಮ್ಮ ಸ್ಕಿಲ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಅವರು ಇಲ್ಲಿ ನಿಮಗೆ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ. ಸೊ ಅದನ್ನು ನೀವು ಇಂಟರ್ವ್ಯೂ ತೊಗೊಂಡಾಗಲೇ ಕ್ಲಿಯರಾಗಿ ಗೊತ್ತಾಗುವಂಥದ್ದು. ಜೊತೆಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು, ಅಪ್ಲೈ ಮಾಡಬೇಕು, ನಿಮ್ಮ ರೋಲ್ ಏನು, ಈಸಿಯಾಗಿ ಕೆಲಸ ಮಾಡೋದು ಹೇಗೆ, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ 2 ಕಂಪ್ನಿಗಳ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು. ಬಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಂಪ್ಲೀಟ್ ವಿಡಿಯೋನ ನೋಡಿ, ಆವಾಗಲೇ ನಿಮಗೆ ರೋಲ್ ಏನು, ಹೇಗೆ ಅಪ್ಲೈ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ 2 ಕಂಪ್ನಿಯ ಪೋಸ್ಟ್ ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲೇ ಪೋಸ್ಟ್ ಆಗಿದೆ. ಮೊದಲನೇ ಕಂಪ್ನಿಯ ಪೋಸ್ಟ್ ಇದಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಅವರು ಕಂಟೆಂಟ್ ರೈಟಿಂಗ್ ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ರೈಟಿಂಗ್ ಜಾಬ್ ಇರುತ್ತೆ, ಜೊತೆಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ಕೂಡ ಅವರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ 0 to 4 years ಆಫ್ ಎಕ್ಸ್ಪೀರಿಯನ್ಸ್ ಅಂತಲೂ ಕೂಡ ಅವರು ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ಸ್ ಆಗಿದ್ರು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಸ್ಯಾಲ್ರಿ ನಾಟ್ ಡಿಸ್ಕ್ಲೋಸ್ಡ್ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ನಿಮ್ಗೆ ಎಷ್ಟು ಚೆನ್ನಾಗಿ ಸ್ಕಿಲ್ಸ್ ಇದೆ, ಇಂಟರ್ವ್ಯೂನ ನೀವು ಎಷ್ಟು ಚೆನ್ನಾಗಿ ಕ್ರ್ಯಾಕ್ ಮಾಡ್ತೀರಾ ಅನ್ನೋ ಬೇಸ್ ಮೇಲೆ ಇಲ್ಲಿ ನಿಮಗೆ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ. ಜೊತೆಗೆ ನೀವು ಎಷ್ಟು ಕೇಳ್ತೀರಾ ಅನ್ನೋದ್ರ ಮೇಲೂ ಕೂಡ ಅವರು ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ. ಅದರಿಂದ ಇಲ್ಲಿ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಜೊತೆಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಕೂಡ ಮತ್ತೆ ಮೆನ್ಷನ್ನ ಮಾಡಿದ್ದಾರೆ. ಜಸ್ಟ್ 3 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಹಾಗೆ ಕೆಳಗೆ ಬಂದರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ತುಂಬ ಶಾರ್ಟ್ ಆಗಿದೆ, ಅದರಿಂದನೇ ನಾನು ಇನ್ನೊಂದು ಕಂಪ್ನಿದು ಕೂಡ ಇದರಲ್ಲೇ ಮಾಡ್ತಾ ಇದ್ದೀನಿ. 2 ಕಂಪ್ನಿಯ ಲಿಂಕ್ಗಳನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಹಾಗೆ ವಿ ಆರ್ ಸೀಕಿಂಗ್ ಅ ಕಂಟೆಂಟ್ ಆ್ಯಂಡ್ ಕಾಪಿ ರೈಟ್ ವಿತ್ 0 to 2 years ಆಫ್ ಎಕ್ಸ್ಪೀರಿಯನ್ಸ್, ಹೂ ಇಸ್ ಪ್ಯಾಷನೆಟ್ ಸ್ಟೋರಿ ರೈಟರ್ ಸ್ಕಿಲ್ಸ್ ಆ್ಯಂಡ್ ಅ ಪ್ಯಾಷನ್ ಟು ಕ್ರಿಯೇಟ್ ಎಂಗೇಜಿಂಗ್ ಆ್ಯಂಡ್ ಇಂಪ್ಯಾಕ್ಟಿಂಗ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಕಾಪಿ ರೈಟಿಂಗ್ ಅಥವಾ ಕಂಟೆಂಟ್ ರೈಟಿಂಗ್ ರೋಲ್ಗಳಿಗೆ ಇಲ್ಲಿ ಲೈಕ್ ಸರ್ಚ್ ಮಾಡ್ತಾ ಇದ್ರೆ, ಅಥವಾ ಜಾಬಲ್ಲಿ ಇಂಟ್ರೆಸ್ಟ್ ಇದೆ, ಸೊ ನೀವೇನಾದ್ರು 0 to 2 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ಇದ್ರೂ ಕೂಡ ಓಕೆ. ಸೊ ನೀವು ಫ್ರೆಷರ್ಸ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವು ಹೇಗಿರ್ಬೇಕಂದ್ರೆ ಪ್ಯಾಷನೆಟ್ ಆಗಿರಬೇಕು ಸ್ಟೋರಿ ರೈಟಿಂಗಲ್ಲಿ, ಹಾಗೆ ಲೈಕ್ ಕಂಟೆಂಟ್ ಎಂಗೇಜಿಂಗ್ ಕಂಟೆಂಟ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ರೋಲ್ ಬಗ್ಗೆ ಕಂಪ್ಲೀಟ್ಲಿ ಶಾರ್ಟ್ ಆಗಿದೆ, ತುಂಬ ಜಾಸ್ತಿ ಏನು ಅವ್ರು ಹೇಳಿಲ್ಲ, ಸಿಂಪಲ್ ಆಗಿ ಅವರು ಹೇಳಿ ಮುಗಿಸಿದ್ದಾರೆ. ಯಾಕಂದರೆ ವರ್ಕ್ ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ. ಇನ್ನು ಇಲ್ಲಿ ನೋಡಿದ್ರೆ ನೀವು ದ ರೋಲ್ ಇನ್ವಾಲ್ವ್ಸ್ ಹೈ ಕ್ವಾಲಿಟಿ ಕಂಟೆಂಟ್ ಆ್ಯಂಡ್ ಸಪೋರ್ಟಿಂಗ್ ಮಾರ್ಕೆಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಹೈ ಕ್ವಾಲಿಟಿ ಕಂಟೆಂಟ್ನ ಇರಬೇಕು ನಿಮ್ಮ ರೈಟಿಂಗ್ಸಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಈ ಕೆಲಸನ ಎ ಐ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಈಸಿಯಾಗಿ ಮಾಡೋದು ಅನ್ನೋ ಬಗ್ಗೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದೆ. ನಿಮ್ಮ ಟಿಪ್ ಅಥವಾ ನೀವು ಹೇಗೆ ಈಸಿಯಾಗಿ ಕೆಲಸನ ಮಾಡ್ಬೋದು ಅಂದರೆ, ನೀವು ಎ ಐ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ಕೊಬೋದು. ಲೈಕ್ ChatGPT ಆಗಿರ್ಬೋದು, ಜೆಮಿನೈ ಆಗಿರ್ಬೋದು, ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಸ್ಟೋರಿ ಟೆಲ್ಲಿಂಗ್ ಅಥವಾ ಸ್ಟೋರಿ ರಿಲೇಟೆಡ್ ಆ್ಯಪ್ಸ್ಗಳಿರೋದು ಎ ಐ ನಿಮಗೆ ಗೊತ್ತಿದೆ ಅಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ನಮ್ಗೆ ಯಾವುದು ಗೊತ್ತಿಲ್ಲ ಅಂದರೂ ಈಸಿಯಾಗಿ ಜೆಮಿನೈ ಅಥವಾ ChatGPTನ ಯೂಸ್ ಮಾಡ್ಕೊಬೋದು. ChatGPT ಅಂತೂ ಬೆಸ್ಟ್ ಆಗಿರುತ್ತೆ. ಫ್ರೀಯಾಗಿ ನೀವು ಇಲ್ಲಿ ಡೈಲಿ ಅಟ್ಲೀಸ್ಟ್ 1 2 3 ಆದರೂ ನೀವು ಕ್ರಿಯೇಟ್ನ ಮಾಡ್ಕೊಬೋದು. ನೀವಿಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ, ಕರೆಕ್ಟಾಗಿ ಪ್ರಾಂಪ್ಟನ್ನು ಹಾಕಬೇಕಾಗಿರುತ್ತೆ. ಪ್ರಾಂಪ್ಟ್ ಒಂದು ಕರೆಕ್ಟಾಗಿತ್ತು ಅಂದರೆ ನಿಮಗೆ ಈಸಿಯಾಗಿ ಚೆನ್ನಾಗಿರೋಂಥ ಸ್ಟೋರೀಸ್ಗಳನ್ನ, ಎಂಗೇಜಿಂಗ್ ಸ್ಟೋರೀಸ್ಗಳನ್ನ ChatGPTನೇ ಕೊಟ್ಬಿಡುತ್ತೆ. ಸೊ ನೀವು ಹೇಗೆ ಹಾಕಬೇಕು ಅಂದರೆ,
ನಿಮ್ಮ ತಲೆಯಲ್ಲಿ ಫಸ್ಟ್ ಒಂದು ಐಡಿಯಾ ಇರಬೇಕು, ನೀವು ಯಾವ ರಿಲೇಟೆಡ್ ಸ್ಟೋರಿನ ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂತ. ಇಲ್ಲಿ ಕಂಪ್ನಿಯವರು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇಲ್ಲ, ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಬರಿಬೋದು. ಲೈಕ್ ರೊಮ್ಯಾಂಟಿಕ್ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಆ ರೀತಿಯಾದಂಥ ರೋಲ್ಸ್ಗಳಲ್ಲಿ ನಿಮಗೆ ಇಲ್ಲಿ ಯಾವ್ದು ಸ್ಟೋರಿ ಬರುತ್ತೆ ಅದನ್ನು ನೀವು ಇಲ್ಲಿ ಬರಿಬೋದಾಗಿರುತ್ತೆ. ಯಾವುದೇ ರೀತಿ ಸ್ಪೆಸಿಫಿಕ್ ಮಾಡಿ ಅವರು ಹೇಳಿಲ್ಲ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಬರಿಬೋದು. ಜೊತೆಗೆ ಅದರಲ್ಲಿ ಎಷ್ಟು ಜನ ಕ್ಯಾರೆಕ್ಟರ್ಸ್ ಇರಬೇಕು, ಲೈಕ್ 5 10 ಅನ್ನೋದನ್ನ ನೀವೇ ಇಲ್ಲಿ ಡಿಸೈಡ್ನ ಮಾಡ್ಬೋದು. ಹಾಗೆ ಎಷ್ಟು ಜನ ಫೀಮೇಲ್ಸ್ ಜೆಂಟ್ಸ್ ಅದನ್ನು ಕೂಡ ನೀವು ಡಿಸೈಡ್ ಮಾಡ್ಕೊಬೋದು. ಸೊ ಈ ರೀತಿಯಾದಂಥ ಪ್ರಾಂಪ್ಟ್ಗಳನ್ನ ಮೊದಲು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಎಷ್ಟು ಜನ ಇರಬೇಕು, ಗರ್ಲ್ಸ್ ಎಷ್ಟು, ಬಾಯ್ಸ್ ಎಷ್ಟು, ಯಾವ ರೀತಿಯಾದಂಥ ಸ್ಟೋರಿನ ಬರೆಯೋದಕ್ಕೆ ಇಷ್ಟಪಡ್ತೀರಾ, ಲೈಕ್ ಎಷ್ಟು ಲೈಕ್ ಪೇಜಸ್ ಆಗಿರ್ಬೋದು, ಅಥವಾ ಎಷ್ಟು ಮಿನಿಟ್ಸ್ ಇರಬೇಕು ಅನ್ನೋದು ಎಲ್ಲಾನು ಒಂದು ಕಡೆ ಜಸ್ಟ್ ನೋಟ್ ಮಾಡ್ಕೊಳ್ಳಿ. 6 to 7 ಪಾಯಿಂಟ್ಸ್ ಬರುತ್ತೆ ಅಷ್ಟೇ. ಅದನ್ನು ನೋಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಚಾಟ್‌ಜಿಪಿಟಿಲಿ ಹಾಕಿ ನಮಗೆ ಒಂದು ಸ್ಟೋರಿ ಟೆಲ್ಲಿಂಗ್, ಯೂನಿಕ್ ಆಗಿರುವಂಥ ಸ್ಟೋರಿ ಟೆಲ್ಲಿಂಗ್ನ ಕೊಡಿ. ಜೊತೆಗೆ ಅದು ಲೈಕ್ SEO ಅಥವಾ ತುಂಬ ಎಂಗೇಜಿಂಗ್ ಬರಬೇಕು ಈ ಸ್ಟೋರಿಗೆ, ಆ ರೀತಿ ಬರ್ಕೊಡಿ ಅನ್ನೋದನ್ನ ನೀವು ಅಲ್ಲಿ ಟೈಪ್ ಮಾಡಿದ್ರೆ, ಅಥವಾ ನಿಮಗೇನು ಮೈಂಡಿಗೆ ಬರುತ್ತೆ ಅದನ್ನು ನೀವು ಅಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಸ್ಟೋರೀಸ್ಗಳನ್ನ ಬರ್ಕೊಡುತ್ತೆ. ಆಪ್ಷನ್ಸ್ ಕೂಡ ಕೊಡುತ್ತೆ. ಅದನ್ನು ನೀವು ಓದಿ ನಿಮ್ಗೆ ಅಲ್ಲಿ ಏನು ಚೇಂಜಸ್ ಮಾಡಬೇಕು, ಅಥವಾ ಯಾವುದು ಚೆನ್ನಾಗಿದೆ ಅನಿಸುತ್ತೆ, ಏನೆಲ್ಲ ಲೈಕ್ ಚೇಂಜಸ್ ಅಥವಾ ರೀರೈಟ್ ಮಾಡಬೇಕು ಅನಿಸುತ್ತೆ, ಅದನ್ನು ನೀವು ರೀರೈಟ್ ಮಾಡಿದ್ರೆ ಅಲ್ಲಿ ಮುಗಿಯುತ್ತೆ. ನಿಮ್ಗೊಂದು ಹೊಸ ಸ್ಟೋರಿ ಯೂನಿಕ್ ಆಗಿ ಜಸ್ಟ್ ಮಿನಿಟ್ಸಲ್ಲಿ ನೀವು ರೆಡಿ ಮಾಡೋ ಐಡಿಯಾ ಇದಾಗಿರುತ್ತೆ. ಇದು ನಾನು ನಿಮಗೆ ಕೊಡ್ತಾ ಇರೋವಂಥ ಟಿಪ್ಪು ಒಂದಾಗಿರುತ್ತೆ. ಸೊ ನಿಮಗೆ ಇದೇ ರೀತಿ ಬೇರೆ ಏನಾದರೂ ಡೌಟ್ಸ್ಗಳು ಬಂತು ಅಥವಾ ಕ್ವೆಶನ್ಸ್ಗಳು ಬಂತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಅದರ ರಿಲೇಟೆಡೇ ಸಪ್ರೇಟ್ ವೀಡಿಯೋನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಚಾಟ್‌ಜಿಪಿಟಿ, ಜೆಮಿನೈ ಅಥವಾ ಯಾವ್ದಾದ್ರು ಬೇರೆ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಇನ್ನೊಂದು ಪಾಯಿಂಟ್ ಏನು ಹೇಳ್ತೀನಿ ಅಂದರೆ, ವೆಬ್ಸೈಟ್ಗಳಿದೆ, ಲೈಕ್ ಸ್ಟೋರೀಸ್ ರಿಲೇಟೆಡ್ ವೆಬ್ಸೈಟ್ಗಳು ತುಂಬ ಇದೆ. ನೀವು ಗೂಗಲ್ ಅಥವಾ ಚಾಟ್‌ಜಿಪಿಟಿಯಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಅದರಲ್ಲೇ ಸ್ಕ್ರೀನ್‌ಶಾಟ್ಸ್ಗಳನ್ನ ತೊಗೊಳ್ಳಿ. ಕೆಲವೊಂದ್ಸಲ ವೆಬ್ಸೈಟ್ಗಳಲ್ಲಿ ಪೇ ಮಾಡಿಲ್ಲ ಅಂದರೆ, ಅಥವಾ ಏನು ಹೇಳ್ತಾರೆ, ಅದು ಮೆಂಬರ್ಶಿಪ್ಸ್ನ ತೊಗೊಂಡಿಲ್ಲ ಅಂದರೆ ಸ್ಕ್ರೀನ್‌ಶಾಟ್ಸ್ ಅಥವಾ ಡೌನ್ಲೋಡ್ ಮಾಡೋದಕ್ಕೆ ಪರ್ಮಿಷನ್ಸ್ ಇರೋಲ್ಲ. ಅಂಥ ಟೈಮಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲಲ್ಲಿ ನೀವು ವೆಬ್ಸೈಟ್ನ ಓಪನ್ ಮಾಡಿದ್ದೀರಾ ಅಂದರೆ ಇನ್ನೊಂದು ಮೊಬೈಲಿಂದ ಅದು ಸ್ಕ್ರೀನ್‌ಶಾಟ್ಸ್ ತೊಗೊಂಡು ಆ ರೀತಿ ಏನಾದರೂ ಮಾಡಿಬಿಟ್ಟು ಕೂಡ ನೀವು ಸ್ಟೋರೀಸ್ನ ಸ್ವಲ್ಪ ಚೇಂಜಸ್ ಮಾಡಿ ಇಲ್ಲಿ ಬರೆದು ಕಳಿಸ್ಬೋದಾಗಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ನಿಮಗೆ ಇರೋದಿಲ್ಲ. ಇನ್ನು ಇಲ್ಲಿ ರೋಲ್ ನೋಡಿದ್ರೆ ನೀವು ಕಂಟೆಂಟ್ ಲೈಕ್ ಕ್ರಿಯೇಟರ್ ಅಥವಾ ರೈಟರ್ ಅಂತ ಕೊಟ್ಟಿದ್ದಾರೆ. IT ಸರ್ವಿಸ್ ಆಗಿರುತ್ತೆ, ಕಂಟೆಂಟ್ ಎಡಿಟಿಂಗ್ಸ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಅಂದರೆ ನಿಮಗೆ ಫುಲ್ ಟೈಮ್ ಪರ್ಮನೆಂಟ್ ಆಗಿದೆ. ಕ್ಯಾಟಗರಿ ಬಂದರೆ ಲೈಕ್ ಕಂಟೆಂಟ್ ಮ್ಯಾನೇಜ್ಮೆಂಟ್, ಪ್ರಿಂಟಿಂಗ್, ಆನ್ಲೈನ್, ಈ ರೀತಿಯಾದಂಥ ರೋಲ್ ಅಂತ ಹೇಳ್ತಾ ಇದ್ದಾರೆ. ಎಜುಕೇಷನ್ಸ್ನ ನೀವು ನೋಡೋದಾದರೆ ಎನಿ ಗ್ರ್ಯಾಜುಯೇಟ್ಸ್ ಅಂತ ಹೇಳಿದ್ದಾರೆ. ಸೊ ನೀವೇನಾದರೂ PUC ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ತುಂಬ ಸಿಂಪಲ್ ಆದಂಥ ಇಂಟ್ರೊಡಕ್ಷನ್ಸ್ನ ಕೊಟ್ಟಿದ್ದಾರೆ. ಕೆಲಸ ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಸೊ ನೋ ನೀಡ್ ಟು ವರಿ. ನಾನು ಹೇಳಿರೋಂಥ ಟಿಪ್ಸ್ಗಳನ್ನ ಯೂಸ್ ಮಾಡ್ಕೊಬೋದು, ಅಥವಾ ನಿಮಗೆ ಯೂನಿಕ್ ಆದಂಥ ಟಿಪ್ಸ್ಗಳಿದೆ ಅಂದರೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಅದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಇನ್ನು ಹೇಗೆ ಅಪ್ಲೈನ ಮಾಡೋದಂದರೆ, ಇಲ್ಲಿ ಜಸ್ಟ್ ನಿಮಗೆ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ. ಇಲ್ಲಿ ನಾನು ಲಾಗಿನ್ ಆಗಿಲ್ಲದೆ ಇರೋದ್ರಿಂದ ಲಾಗಿನ್ ಟು ಅಪ್ಲೈ ಅಂತ ಬಂದಿದೆ. ನಿಮಗೆ ಜಸ್ಟ್ ಅಪ್ಲೈ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅದು ಅಪ್ಲಿಕೇಶನ್ ಸೆಂಡ್ ಆಗುತ್ತೆ. ಸೊ ಇದು ಬಂದು ಮೊದಲನೇ ಕಂಪ್ನಿಯ ಇಂಟ್ರೊಡಕ್ಷನ್ಸ್ ಆಗಿರುತ್ತೆ, ಅಥವಾ ರೋಲ್ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ. ಸೆಕೆಂಡ್ ಕಂಪ್ನಿದು ಕೂಡ ಸಿಮಿಲರ್ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅದನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಸೆಕೆಂಡ್ ಕಂಪ್ನಿಯ ಇಂಟ್ರೋ ಆಗಿರುತ್ತೆ. ನಾವು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಇದು ಕೂಡ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋವಂಥದ್ದು. ಕಂಟೆಂಟ್ ರೈಟಿಂಗ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ 0 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಸ್ಯಾಲ್ರಿ ಇವರು ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ. ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ 2 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ನಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಜೊತೆಗೆ ರೋಲ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ವಿ ಆರ್ ಲುಕಿಂಗ್ ಫಾರ್ ಅ ಸ್ಕಿಲ್ಡ್ ಕಂಟೆಂಟ್ ರೈಟರ್ ಟು ಜಾಯಿನ್ ಅವರ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ರಿಯೇಟಿವ್ ಆಗಿರುವಂಥ ಕಂಟೆಂಟ್ ರೈಟರ್ನ ನಾವಿಲ್ಲಿ ಹುಡುಕ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದ ಐಡಿಯಲ್ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ರಿಟರ್ನ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ಕ್ರಿಯೇಟ್ ಹೈ ಕ್ವಾಲಿಟಿ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಹೈಯರ್ ಮಾಡುವಂಥ ಕ್ಯಾಂಡಿಡೇಟ್ಸ್ಗೆ ಲೈಕ್ ಎಕ್ಸಲೆಂಟ್ ಆಗಿ ಬರೆಯೋದಕ್ಕೆ ಸ್ಕಿಲ್ಸ್ ಇರಬೇಕು, ಜೊತೆಗೆ ಹೈ ಕ್ವಾಲಿಟಿ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೋಲ್ ಅಥವಾ ಈ ಕಂಪ್ನಿಯಲ್ಲಿ ಯಾವ ರೀತಿಯಾದಂಥ ರೋಲ್ಗೆ ಹೈಯರಿಂಗ್ನ ಮಾಡ್ತಾ ಇದ್ದಾರೆ ಅಂದರೆ, ಜಾಸ್ತಿ ಫೋಕಸ್ ಆಗಿರೋದು ಸೋಷಿಯಲ್ ಮೀಡಿಯಾಸ್ ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಲೈಕ್ ಫೇಸ್ಬುಕ್ ಆಗಿರ್ಬೋದು, ಈ ರೀತಿ ರಿಲೇಟೆಡ್ ಲೈಕ್ ಆ್ಯಪ್ಸ್ಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗೆ ಇವರಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ರಿಲೇಟೆಡ್ ನೀವಿಲ್ಲಿ ಲೈಕ್ ಏನು ಹೇಳ್ತಾರೆ ಕಂಟೆಂಟ್ನ ಬರಿಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಯಾವ
ರೀಲ್ಸ್ ಅಥವಾ ಯಾವ ಸಾಂಗ್ಸ್ ಟ್ರೆಂಡಲ್ಲಿದೆ ಅಥವಾ ಯಾವ ಕಂಟೆಂಟ್ ಇವಾಗ ನೀವು ಇನ್ಸ್ಟಾಗ್ರಾಮಲ್ಲೇ ನೋಡಿರ್ಬೋದು ಅಥವಾ ಯೂಟ್ಯೂಬಲ್ಲೇ ನೋಡಿರ್ಬೋದು. ರೀಲ್ಸಲ್ಲಿ ಜಾಸ್ತಿ ಸಾಂಗ್ಸ್ ಅಥವಾ ಬೇರೆದನ್ನ ಇನ್ಕ್ಲೂಡ್ ಮಾಡೋದಕ್ಕಿಂತ ಸ್ಟೋರಿ ರೀತಿಯಲ್ಲಿ ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ. ಸೊ ಆ ರೀತಿ ಸ್ಟೋರೀಸ್ಗಳನ್ನ ನೀವಿಲ್ಲಿ ಪಾರ್ಟ್ ವೈಸ್ ಲೈಕ್ ರೆಡಿ ಮಾಡಿ ಕೊಡಬೇಕಾಗಿರುತ್ತೆ, ಬರೆದು ಕೊಡಬೇಕಾಗಿರುತ್ತೆ. ಇದಕ್ಕೂ ಕೂಡ ನೀವು ಈಸಿಯಾಗಿ ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಬೋದು. ಸೊ ಯಾವುದಾದ್ರೂ ಒಂದು ರೀಲ್ ಅಥವಾ ಯಾವುದಾದ್ರೂ ಒಂದು ಟಾಪಿಕ್ ರಿಲೇಟೆಡ್ ಇನ್ಸ್ಟಾಗ್ರಾಮ್ದೇ ತೊಗೊಂಡ್ಬಿಟ್ಟು ಅಥವಾ ಯೂಟ್ಯೂಬ್ದೇ ತೊಗೊಂಡ್ಬಿಟ್ಟು ನೀವು ಅಲ್ಲಿ ಫೀಡ್ ಮಾಡಿ ಇದೇ ರಿಲೇಟೆಡ್ ಬೇರೆ ಟಾಪಿಕ್ಸ್ ಅಥವಾ ಬೇರೆ ಸ್ಟೋರೀಸ್ನ ಬರ್ಕೊಡಿ ಅಂದರೆ ಬರ್ಕೊಡುತ್ತೆ. ಇಲ್ಲ ಅಂದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಥವಾ ನೀವು ಯಾವ ಪ್ಲ್ಯಾಟ್ಫಾರ್ಮ್ಗೆ ಬರಿತಾ ಇದ್ದೀರಾ ಆ ಪ್ಲ್ಯಾಟ್ಫಾರ್ಮ್ ಹೆಸರು ಹಾಕ್ಬಿಟ್ಟು ಟ್ರೆಂಡಿಂಗಲ್ಲಿ ಇರೋ ರೀತಿ ನೀವು ಯೂನಿಕ್ ಆದಂಥ ಸ್ಟೋರೀಸ್ಗಳನ್ನ ಬರ್ಕೊಡಿ. ಲೈಕ್ ಇಷ್ಟು ಮಿನಿಟ್ಸ್ಗೆ ಅಥವಾ ಸೆಕೆಂಡ್ಸ್ಗೆ ಅಂತ ಬರ್ಕೊಟ್ರೆ ಅದು ರೀರೈಟ್ ಮಾಡಿಕೊಡುತ್ತೆ, ನಿಮಗೆ ಒಳ್ಳೊಳ್ಳೆ ಸ್ಟೋರೀಸ್ಗಳನ್ನ ಕೊಡುತ್ತೆ. ಅದರಲ್ಲಿ ನೀವು ಮಾಡಿಫೈ ಮಾಡಿಸ್ಕೊಂಡು ಆ ಕಂಪ್ನಿಯವ್ರಿಗೆ ಕಳಿಸ್ಕೊಡ್ಬೋದಾಗಿರುತ್ತೆ. ಇಲ್ಲಿ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ ಜಸ್ಟ್ ಅಲ್ಲಿರೋದನ್ನೇ ಕಾಪಿ ಪೇಸ್ಟ್ ಮಾಡಿ ಏನೇನು ಚೇಂಜಸ್ ಮಾಡಬೇಕು ಅದನ್ನು ಚೇಂಜಸ್ ಮಾಡಿ ಕಳಿಸ್ಬೋದಾಗಿರುತ್ತೆ. ಸೊ ನೀವು ಕಂಪ್ಲೀಟಾಗಿ ಟೈಪ್ ಮಾಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಈಸಿಯಾಗಿ ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ನಿಮ್ಮ ಕೆಲಸ ಮುಗ್ದೋಗ್ಬಿಡುತ್ತೆ. ಒಳ್ಳೆ ಸ್ಯಾಲ್ರಿ ಕೂಡ ಅವ್ರು ಕೊಡ್ತಾರೆ. ಸೊ ಕಮ್ಮಿ ಏನಿರೋದಿಲ್ಲ, ಒಳ್ಳೆ ಸ್ಯಾಲ್ರಿನೇ ಇರುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಡೆವಲಪ್ ಆ್ಯಂಡ್ ಇಂಪ್ಯಾಕ್ಟ್ ಕಂಟೆಂಟ್ ಸ್ಟ್ರಾಟಜೀಸ್ ಆ್ಯಂಡ್ ಟಾರ್ಗೆಟ್ ಆಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದಾಗೆ ಇಲ್ಲಿ ನೀವು ಒಳ್ಳೆ ಐಡಿಯಾಸ್ಗಳನ್ನ ಅಥವಾ ಕಂಟೆಂಟ್ ಸ್ಟ್ರಾಟಜೀಸ್ನ ನೀವು ರೆಡಿ ಮಾಡಬೇಕಾಗಿರುತ್ತೆ. ಅದು ಕೂಡ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಲಾಸ್ಟ್ ಅಥವಾ ಫಸ್ಟ್ ಕಂಪ್ನಿ ನೋಡಿದ್ರೆ ಟಾರ್ಗೆಟ್ ಆಡಿಯನ್ಸ್ನ ಅವ್ರು ಕೊಟ್ಟಿಲ್ಲ. ಇಲ್ಲಿ ಟಾರ್ಗೆಟೆಡ್ ಆಡಿಯನ್ಸ್ ಕೊಟ್ಟಿರ್ತಾರೆ. ಲೈಕ್ ಏಜ್ ಆಗಿರ್ಬೋದು ಅಥವಾ ಮೇಲ್, ಫೀಮೇಲ್, ಫ್ಯಾಷನ್ ಅಥವಾ ಪ್ರಾಡಕ್ಟ್ಸ್ ಅಥವಾ ಬೇರೆ ರೀತಿಯಾದಂಥದ್ದನ್ನು ಕೂಡ ಕೊಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅಥವಾ ಅವ್ರು ಯಾವ್ದು ಕೊಡ್ತಾರೆ ಅದಕ್ಕೆ ನೀವು ಇಲ್ಲಿ ಬರಿಬೇಕಾಗಿರುತ್ತೆ. ನೀವು ಆಲ್ರೆಡಿ ಚಾಟ್ ಜಿಪಿಟಿ ಅಥವಾ ಎ ಐ ಆ್ಯಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ಅದರಲ್ಲಿ ಯಾವುದೇ ರಿಲೇಟೆಡ್ ಲೈಕ್ ಏನು ಸರ್ಚ್ ಮಾಡಿದ್ರು ಅಥವಾ ಕೇಳಿದ್ರು ಅದು ಸ್ಟೋರೀಸ್ನ ಬರ್ಕೊಡುತ್ತೆ. ಅದರಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ನೀವು ಯೂನಿಕ್ ಅಂತ ಕೊಡ್ಬೋದು. ಓಕೆನಾ? ಸೊ ಕ್ರಿಯೇಟ್ ಹೈ ಕ್ವಾಲಿಟಿ ಎಂಗೇಜಿಂಗ್ ಕಂಟೆಂಟ್ ಅಕ್ರಾಸ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೈ ಕ್ವಾಲಿಟಿ ಹಾಗೆ ಎಂಗೇಜಿಂಗ್ ಕಂಟೆಂಟ್ಸ್ಗಳನ್ನ ನೀವು ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ಬರ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಸರ್ಚ್ ಆ್ಯಂಡ್ ಟು ಸ್ಟೇ ಅಪ್ಡೇಟೆಡ್ ಆ್ಯಂಡ್ ಇಂಡಸ್ಟ್ರಿ ಟ್ರೆಂಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರಿಸರ್ಚ್ ಅಂತ ಏನಂದರೆ ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನೀವೆಲ್ಲರೂ ಕೂಡ ಲೈಕ್ ಲಿಂಕ್ಡ್ಇನ್ ಲಿಂಕ್ಡ್ಇನ್ ಅಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ಯೂಸ್ ಮಾಡ್ತಾನೆ ಇರ್ತೀರಾ. ಸೊ ನಿಮಗೆ ರೀಲ್ಸ್ ಬರ್ತಾನೆ ಇರುತ್ತೆ, ಯಾವುದೋ ಟ್ರೆಂಡಲ್ಲಿದೆ ಅನ್ನೋ ಐಡಿಯಾ ನಿಮ್ಗೆ ಆಲ್ರೆಡಿ ಇದ್ದೇ ಇರುತ್ತೆ. ಸೊ ಇದೇನು ಎಕ್ಸ್ಟ್ರಾ ಸ್ಕಿಲ್ ಅಲ್ಲ, ನಿಮ್ಗೆ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದೇನೂ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇನ್ನು ಕೊಲಾಬ್ರೇಟ್ ವಿತ್ ಅ ಕ್ರಿಯೇಟಿವ್ ಟೀಮ್ ಟು ಅನಲೈಸ್ ಕಂಟೆಂಟ್ ಆ್ಯಂಡ್ ಬಿಸ್ನೆಸ್ ಆಪರ್ಚುನಿಟೀಸ್ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಇಂಟರ್ನಲ್ ಟೀಮ್ ಅಥವಾ ಫಂಕ್ಷನಲ್ ಟೀಮ್ಸ್ ಇರುತ್ತೆ ಅಲ್ವಾ ಕಂಪ್ನೀಲಿ, ನಿಮ್ಮ ಜೊತೆ ವರ್ಕ್ ಮಾಡಿ ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಅಥವಾ ಮಾತಾಡ್ಕೊಳ್ಬೇಕಾಗಿರುತ್ತೆ. ಬಿಸ್ನೆಸ್ ಆಪರ್ಚುನಿಟೀಸ್ ಏನೇನಿದೆ ಅಂತ ಅನಲೈಸ್ ಮಾಡೋದಕ್ಕೆ ಹಾಗೆ ತಿಳ್ಕೊಳೋದಕ್ಕೆ ಅಂತ ಹೇಳ್ತಿದ್ದಾರೆ. ಇನ್ನು ಎಡಿಟ್ ಆ್ಯಂಡ್ ಕಂಟೆಂಟ್ ಅಕ್ಯುರಸಿ ಆ್ಯಂಡ್ ಕ್ವಾಲಿಟಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಲೈಕ್ ಎಡಿಟ್ ಮಾಡುವಂಥದ್ದು ಅಥವಾ ಕಂಟೆಂಟ್ ಅಕ್ಯುರಸಿ ಆಗಿ ಕ್ವಾಲಿಟಿ ಆಗಿರೋ ಹಾಗೆ ನೀವು ಇಲ್ಲಿ ಕಾಪಾಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೀಟ್ ಡೆಡ್ಲೈನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಡೆಡ್ಲೈನ್ಗಳಿರುತ್ತೆ, ಲೈಕ್ 1 ವೀಕ್, 2 ವೀಕ್ಸ್ ಅಥವಾ 1 ಮಂತ್ ಆ ರೀತಿ ನಿಮಗೆ ಟೈಮ್ಗಳನ್ನ ಕೊಡ್ತಾರೆ. ಅದರೊಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆಲ್ರೆಡಿ ನೀವು ಎ ಐ ಆ್ಯಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಈಸಿಯಾಗಿ ನೀವು ಇಲ್ಲಿ ಮಾಡಿ ಮುಗಿಸ್ಬೋದಾಗಿರುತ್ತೆ. ಇನ್ನು ಜಾಬ್ ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಈ ಕೆಲಸ ಮಾಡೋಕ್ಕೆ ನಿಮಗೆಲ್ಲ ಏನೇನು ರಿಕ್ವೈರ್ಮೆಂಟ್ಸ್ ಇರಬೇಕು ಅಂತ ನೋಡಿದ್ರೆ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ಚೆನ್ನಾಗಿ ಬರೆಯೋದಕ್ಕೆ, ಓದೋದಕ್ಕೆ ಬರಬೇಕಾಗಿರುತ್ತೆ. ಅಂದರೆ ಆಲ್ರೆಡಿ ಲೈಕ್ ನಾನು ನಿಮಗೆ ಪದೇ ಪದೇ ಅದು ಹೇಳೋ ನೆಸೆಸಿಟಿ ಇಲ್ಲ. ನೀವು ಚಾಟ್ ಜಿಪಿಟಿ ಯೂಸ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಗ್ರಾಮೆಟಿಕ್ ಆಗಿ ಅಥವಾ ತುಂಬ ಚೆನ್ನಾಗಿ ಬರೀಲೇಬೇಕು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಬರೀಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಆಲ್ರೆಡಿ ಅದು ಕರೆಕ್ಟಾಗಿ ಕೊಟ್ಟಿರುತ್ತೆ. ಜಸ್ಟ್ ಕಾಪಿ ಪೇಸ್ಟ್ ಮಾಡಬೇಕು ಅಥವಾ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ಕೊಬೇಕು. ಇಲ್ಲ ನಾವು ಓನಾಗಿ ಬರಿತೀವಿ ಅನ್ನೋರು ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಥವಾ ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇಲ್ದಿರೋ ಹಾಗೆ ಬರ್ದು ಕೊಡಬೇಕಾಗಿರುತ್ತೆ. ಇನ್ನು ನೀವು ಏನಾದ್ರು ಓನಾಗಿ ಬರ್ದಿದ್ದೀರಾ ಅಂದರೂ ಕೂಡ ತುಂಬ ಒಳ್ಳೆಯದು. ಅದನ್ನೇ ಚಾಟ್ ಜಿಪಿಟಿಲಿ ಹಾಕಿ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಅಥವಾ ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇಲ್ಲದೆ ರೀರೈಟ್ ಮಾಡಿಕೊಡಿ ಅಂತ ಹಾಕಿದ್ರೆ ಅದು ಕೂಡ ಮಾಡಿಕೊಡುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಯೋಚನೆ ಬೇಡ. ಇನ್ನು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಆ್ಯಸ್ ಪಾರ್ಟ್ ಆಫ್ ದ ಟೀಮ್ ಅಂತ ಕೊಡ್ತಾ ಇದ್ದಾರೆ. ಸೊ ನೀವಿಲ್ಲಿ ಆನ್ ದ ಟೀಮ್ ತುಂಬ ಜನರ ಜೊತೆ ಕೆಲಸ ಮಾಡಿದ್ರು ಕೂಡ ನಿಮಗೆ ವಹಿಸಿರೋ ಕೆಲಸನ ಕರೆಕ್ಟಾಗಿ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ರಿಸರ್ಚ್ ಆ್ಯಂಡ್ ಅನಲೈಸಿಂಗ್ ಸ್ಕಿಲ್ ಅಂತ ಹೇಳ್ತಾರೆ. ಸೊ ನಿಮಗೆ ಸ್ಟ್ರಾಂಗ್ ರಿಸರ್ಚ್ ಹಾಗೆ ಅನಲೈಸಿಂಗ್ ಸ್ಕಿಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಫೆಮಿಲಿಯರ್ ವಿತ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ಅವ್ರು ಕೊಟ್ಬಿಟ್ಟಿದ್ದಾರೆ, ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ವರ್ಕ್ ಮಾಡಬೇಕಾಗಿರುತ್ತೆ ಅಥವಾ ಕಂಟೆಂಟ್ ಮ್ಯಾನೇಜ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಅಡಾಪ್ಟ್ ಆ್ಯಂಡ್ ಚೇಂಜ್ ಡೆಡ್ಲೈನ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲೈಕ್
ಎಬಿಲಿಟಿ ಅಡಾಪ್ಟ್ ಮಾಡೋಕ್ಕೆ ನಿಮಗೆ ಆಗಬೇಕು, ಹಾಗೆ ಡೆಡ್ಲೈನ್ನ ಮೀಟ್ ಮಾಡೋದಕ್ಕೆ ಅಥವಾ ಡೆಡ್ಲೈನ್ ಒಳಗೆ ಕೆಲಸ ಮಾಡಿ ಮುಗಿಸೋದಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಆರ್ಗನೈಸೇಷನಲ್ ಸ್ಕಿಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಎಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನು ಗಮನ ಇಟ್ಟು ನೋಡಬೇಕಾಗಿರುತ್ತೆ. ಆರ್ಗನೈಸೇಷನಲ್ ಸ್ಕಿಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ರೋಲ್ ಅದೆಲ್ಲ ಮಾಮೂಲಿ ಸೇಮ್ ಟು ಸೇಮ್ ಇದೆ. ಲೈಕ್ ಕಂಟೆಂಟ್ ಎಡಿಟಿಂಗ್ ಆಗಿರುತ್ತೆ, ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ ಈ ರೋಲು, ಕಂಟೆಂಟ್ ಮ್ಯಾನೇಜ್ಮೆಂಟ್ ಟೀಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಏನು ಇಲ್ಲಿ ಹೇಳಬೇಕಂದ್ರೆ ಅಲ್ಲಿ ಎನಿ ಗ್ರಾಜುಯೇಟ್ಸ್ ಮಾತ್ರ ಕೊಟ್ಟಿದ್ರು, ಇಲ್ಲಿ ಪೋಸ್ಟ್ ಗ್ರಾಜುಯೇಟ್ಸ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಏನಾದ್ರು PUC ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಸೇಮ್ ಇಲ್ಲಿ ಅಪ್ಲೈನ ಆಪ್ಷನ್ ಬರುತ್ತೆ. ನಾನು ಇಲ್ಲಿ ರಿಜಿಸ್ಟರ್ ಆಗದೆ ಇರೋದ್ರಿಂದ ಆ ರೀತಿ ತೋರಿಸ್ತಾ ಇದೆ. ನೀವು ಇಲ್ಲಿ ರಿಜಿಸ್ಟರ್ ಆಲ್ರೆಡಿ ಆಗಿರ್ತೀರಾ. ಸೊ ಆಗಿಲ್ಲ ಅಂದರೆ ರಿಜಿಸ್ಟರ್ ಆಗಿ ಅದಾದಮೇಲೆ ಅಂದರೆ ಲೈಕ್ ಸೇಮ್ ಇಮೇಲ್ ಅಥವಾ ಪಾಸ್ವರ್ಡ್ ಕೇಳುತ್ತೆ ಅಥವಾ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ಗಳನ್ನ ಕೇಳುತ್ತೆ, ಅದನ್ನು ಹಾಕಿದ್ರೆ ನೀವು ಲಾಗಿನ್ ಆಗ್ತೀರಾ. ಅದಾದಮೇಲೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ. ನೀವು ಇಲ್ಲಿ ಅಪ್ಲೈನ ಮಾಡಿದ್ಮೇಲೆ ಆದಷ್ಟು ನಿಮ್ಮ ಇಮೇಲ್ ಗೆ ಚೆಕ್ ಮಾಡ್ಕೊತಾ ಇರಿ. ಜೊತೆಗೆ ನಿಮ್ಮ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಇರೋವಂಥ ಇಮೇಲ್ನ ಚೆಕ್ ಮಾಡ್ತಾ ಇದ್ದೀರಾ ಅಥವಾ ಅದು ಪ್ರೊಫೆಷ್ನಲ್ ಇಮೇಲ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿರೋಂಥ ರೆಸ್ಯೂಮ್ ಅಪ್ಡೇಟೆಡ್ ಇದೆಯಾ ಅದೊಂದು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೈ ಮಾಡಾದಮೇಲೆ ನಿಮ್ಮ ಇಮೇಲ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಸ್ಪ್ಯಾಮ್ ಮತ್ತು ಜಂಕ್ ಫೋಲ್ಡರಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ನ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.